ದಯವಿಟ್ಟು ಕ್ಷಮಿಸಿ, 15ನೇ ತಾರೀಕು ವಿಡಿಯೋನ ಆದರೆ ಇವತ್ತು ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಶ್ರೀ 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 ಶಿವರಾತ್ರೀಶ್ವರ ಸ್ವಾಮೀಜಿಯವರ 1066ನೇ ಉತ್ಸವ ಇನ್ ಮಳವಳ್ಳಿ ಸ್ನೇಹಿತರೆ. ನಮ್ಮ ಕಲೆ, ನಮ್ಮ ಸಂಸ್ಕೃತಿನ ನಮ್ಮ ದೇಶವಲ್ಲದೆ ಪರದೇಶವೂ ಕೂಡ ಉಳಿಸ್ಕೊಂಡು ಹೋಗ್ಬೇಕು. ಆ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಏನಂತೀರ ಸ್ನೇಹಿತರೆ? ಸ್ನೇಹಿತರೆ, ವಿಡಿಯೋ ಹಾಕೋದು ಲೇಟ್ ಆಗಿದೆ, ಕ್ಷಮೆ ಇರಲಿ ಸ್ನೇಹಿತರೆ. ನಮ್ಮ ಶಿವರಾತ್ರೀಶ್ವರ ಸ್ವಾಮೀಜಿಯವರ 1066ನೇ ಉತ್ಸವಕ್ಕೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಬಂದಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ನೋಡಿ. ಹೆಲಿಕಾಪ್ಟರ್ ಇಳಿತಾ ಇದೆ, ಲ್ಯಾಂಡ್ ಆಗ್ತಾ ಇದೆ. ಇಂಥ ದೇಶದ ಹೆಮ್ಮೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ. ನೋಡಿ, ದ್ರೌಪದಿ ಮುರ್ಮು ಅವರು ಮೇಡಮ್ ಅವರು ಆಹ್ವಾನ ಬರ್ತಾ ಇದ್ದಾರೆ ಸ್ನೇಹಿತರೆ. ಹೂ ಪುಷ್ಪಗಳೊಂದಿಗೆ ನಿಂತಿದ್ದಾರೆ. ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಗಣ್ಯರು, ಸ್ವಾಮೀಜಿಗಳು ಎಲ್ಲರೂ ಸೇರ್ತಕ್ಕಂಥದ್ದು ಇದು ಒಂದು ನಾಡ ಹೆಮ್ಮೆ ಅಂತಲೇ ಹೇಳ್ಬೋದು. ಎಲ್ಲ ಒಟ್ಟಾಗಿ ಸೇರಿದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಆ ಸ್ವಾಮೀಜಿಯವರ 1066ನೇ ಈ ಉತ್ಸವ ತುಂಬ ಅದ್ಭುತವಾಗಿ ನಡೆಯಿತು. 15ನೇ ತಾರೀಕಿಂದ 20ರವರೆಗೂ ನಡೆಯಿತು ಸ್ನೇಹಿತರೆ. ಕುಮಾರಸ್ವಾಮಿ ಅವರು ಕೂಡ ಇರ್ತಕ್ಕಂಥದ್ದು ಇನ್ನೂ ವಿಶೇಷ. ನೋಡ್ತಾ ಇದ್ದೀರಾ, ರಾಜ್ಯಪಾಲರು ಕೂಡ ಇದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ದ್ರೌಪದಿ ಮುರ್ಮು ಕೂಡ ಅವರು ಆ ಸಭೆಗೆ ಸೇರಿ ಅಲ್ಲಿ ಒಂದೆರಡು ಆಡ್ತಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಬಂದು ಮಾತಾಡೋದು ಒಂದು ಅದ್ಭುತವಾದ ವಿಚಾರ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ತುಂಬ ಖುಷಿ ಕಟ್ತಕ್ಕಂಥ ವಿಚಾರಗಳು ಇರ್ತದೆ ಸ್ನೇಹಿತರೆ. ಸ್ಕಿಪ್ ಮಾಡದೆ ನಿಧಾನವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಸ್ನೇಹಿತರೆ. ಈಗ ಒಂದೆರಡು ಮಾತು ಅವರೇ ಆಡ್ತಾರೆ ಸ್ನೇಹಿತರೆ, ನೀವೇ ಕೇಳಿಸ್ಕೊಳ್ಳಿ. ಸ್ವಾಮೀಜಿ ಆಫ್ ಹೆವಿ ಇಂಡಸ್ಟ್ರಿ ಆ್ಯಂಡ್ ಸ್ಟೀಲ್ ಶ್ರೀ HD ಕುಮಾರಸ್ವಾಮೀಜಿ. ನೋಡಿ, ಸ್ವಾಮೀಜಿಗಳು ಗಣ್ಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಬಂದ ಅತಿಥಿಗಳಿಗೆ. ಅಂದರೆ ಜನಸಾಗರವೇ ಸೇರಿತು, ಲಕ್ಷಗಟ್ಟಲೆ ಜನ ಸೇರಿತು. ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸ್ನೇಹಿತರೆ. ಇದೆಂಥ ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ನಡೀತಾ ಇರೋದು. ಹಾಗೆ ಗಣ್ಯರು ಸೇರಿದ್ದಾರೆ. ಹಾಗೆ ಸ್ವಾಮೀಜಿಗಳೆಲ್ಲ ಸೇರಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. DC ತಮ್ಮಣ್ಣವರು, ನಮ್ಮ ಮಳವಳ್ಳಿ MLA ಅವರು, ಹಾಗೆ ಇತ್ಯಾದಿ ಸ್ವಾಮೀಜಿಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಶಿವಣ್ಣ ಅವ್ರಿಗೂ ಕೂಡ ಗೌರವ ಸನ್ಮಾನ ಮಾಡಲಾಗ್ತದೆ ಸ್ನೇಹಿತರೆ. ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶ್ರೀ ಶಿವರಾಜ್ ಕುಮಾರ್ ಅವರು, ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಸುಪುತ್ರರು, ಅಭಿಮಾನಿಗಳಿಂದ ಶಿವಣ್ಣ ಅಂತ ಕರೆಸಿಕೊಳ್ಳುವ ಅವರು 1986ರಲ್ಲಿ ಆನಂದ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದರು. 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಚಿತ್ರರಂಗಕ್ಕೆ ನೀಡಿದ ಅನನ್ಯ ಕೊಡುಗೆಗಾಗಿ ವಿಜಯನಗರ ಜಿಲ್ಲೆ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ಗೂ ಪಾತ್ರರಾಗಿದ್ದಾರೆ. 4 ಬಾರಿ ಫಿಲ್ಮ್ಫೇರ್, 4 ಬಾರಿ ರಾಜ್ಯ ಪ್ರಶಸ್ತಿ ಹಾಗೂ NTR ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದ ಅಪ್ರತಿಮ ಕಲಾವಿದರು. ಶ್ರೀ ಶಿವರಾಜ್ ಕುಮಾರ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೃತಿ ಬಿಡುಗಡೆ, ವಿಚಾರ ಲಹರಿ, ಶ್ರೀ ಶಿವರಾಜ್ ಕುಮಾರ್ ಚಲನಚಿತ್ರ ನಟ. ಬೈ ಮಿಸ್ಟೇಕ್ ಸ್ವಲ್ಪ ನಾಲಿಗೆ ತೊದಲಿದೆ, ಏನು ಮಾಡೋಕ್ಕಾಗಲ್ಲ. ಶಿವಣ್ಣ ಅವ್ರ ಕೈಯಿಂದನೇ ಒಂದು ಪುಸ್ತಕ ಬಿಡುಗಡೆ ಮಾಡಲಾಗ್ತಿದೆ. ಅದನ್ನು ತೋರಿಸ್ತಾ ಇದ್ದಾರೆ ಕೂಡ ನೋಡಿ.
ಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವೇದಿಕೆ ಮೇಲಿರೋ ಗಣ್ಯರೇ, ಸ್ವಾಮೀಜಿಗಳು, ಮಳವಳ್ಳಿಯ ಕನ್ನಡ ಕಲಾಭಿಮಾನಿ ಎಲ್ರಿಗೂ ನಮಸ್ಕಾರ. ಇವತ್ತೇನು ಒಂದು ಜಯಂತಿ ಉತ್ಸವಕ್ಕೆ ನನ್ನ ಬರಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಯಾಕಂದರೆ ನೆನ್ನೆ ಒಂದು DKD ಶೂಟಿಂಗ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಇವತ್ತು ಯಾಕಂದರೆ ನಮಗೆ ಈ ಫಂಕ್ಷನ್ಸ್ಗಳು ಯಾವಾಗಲೂ ನಾವು ಹೋಗ್ತಾ ಇರ್ತೀನಿ. ಅದು ಸುತ್ತೂರು ಮಠಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀವಿ. JS ಅವ್ರ ಇದಕ್ಕೆ ಯಾವಾಗಲೂ ನಾವು ಎಲ್ಲ ಫಂಕ್ಷನ್ಸ್ಗೂ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಅದೊಂದು ಹೆಮ್ಮೆ ನಮಗೆ ಬರೋಕ್ಕೆ ಇಲ್ಲಿ. ಯಾಕಂದರೆ ಆ ಸ್ವಾಮೀಜಿಗಳು ನಮ್ಮ ಒಂದು ಶಕ್ತಿಧಾಮಕ್ಕೆ ಮಾಡಿದಂಥ ಒಂದು ಮಹಾನ್ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಅದು ಯಾವತ್ತೂ ನಾವು ನೆನೆಸ್ಕೊತಾ ಇರ್ತೀವಿ. ಅಪ್ಪಾಜಿ ಅಮ್ಮ ಸ್ಟಾರ್ಟ್ ಮಾಡಿ ಶಕ್ತಿಧಾಮ ಇವತ್ತೇನು ನಡೀತಾ ಇದೆ ಮೈಸೂರಿನಲ್ಲಿ, ಅವ್ರು ಕೊಟ್ಟಂಥ ಒಂದು ಪುಟ್ಟ ಜಾಗದಿಂದ ಸ್ಟಾರ್ಟ್ ಆಯಿತು. ಅದು ಭಾಳ ಖುಷಿಯಾಗುತ್ತೆ ಇಲ್ಲಿ ಬಂದು ತಮ್ಮೆಲ್ಲರೂ ನೋಡೋ ಒಂದು ಭಾಗ್ಯ ಸಿಕ್ಕಿದ್ದಕ್ಕೆ. ನೆನ್ನೆ ಬರೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಆದರೆ ಇವತ್ತು ಬಂದಿದ್ದೀನಿ, ಯಾಕಂದರೆ ಮಿಸ್ ಮಾಡಲೇಬಾರ್ದು ಅಂತ ಬಂದಿದ್ದೀವಿ. ಸೊ ಈ ಉತ್ಸವಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ಸಂತೋಷದಿಂದ ಆಚರಿಸ್ತಾ ಇದ್ದೀರಾ. ಆ ಆಚರಣೆಯಲ್ಲಿ ನಾವಿರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇಷ್ಟು ಹೇಳ್ತಾ ನಾನು ಜಾಸ್ತಿ ಆಡಲ್ಲ, ಬೇಕಾದ್ರೆ ಒಂದು 2 ಹಾಡು ಆಡ್ಬಿಡ್ತೀನಿ. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಾಗೆ ನಮ್ಮ ಕುಮಾರಸ್ವಾಮಿ ಅವ್ರ ಮಕ್ಕಳು ನಿಖಿಲ್ ಬಂದಿದ್ದಾರೆ. ಮರ್ತ್ಬಿಟ್ಟಿದ್ದೆ, ಸಾರಿ ನಿಖಿಲ್. ಭಾಳ ಖುಷಿಯಾಗುತ್ತೆ, ಯಾಕಂದರೆ ನಮ್ಮ ಒಂದು ಇಂಡಸ್ಟ್ರಿಯಿಂದ ಬಂದವರು. ಇವಾಗ ನೋಡಿ, ಉತ್ಸವ ನಡೀತಿದೆ, ಲಕ್ಷಾಂತರ ಜನ ಸೇರಿದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಶಿವಣ್ಣ ಅವರು ಒಂದು ಅದ್ಭುತವಾದ ಹಾಡು ಹೇಳ್ತಾರೆ. ಅದೆಂಥ ಹಾಡು ಅಂತೀರಾ? ಸೂಪರು, ಹಳೇ ಕಾಲದ ಹಾಡು. ಅವ್ರ ಪಿಕ್ಚರ್ ಹಾಳೆ, ನೀವು ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ ನೋಡಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting. And I'll never look back, moving on till I get it all. And we all got dreams, we all want things. But what you gonna do for it, how you gonna move for it, what you gonna be? And do you believe you can do anything? But what you gonna do for it, how you gonna move for it, what you gonna be? My strife, my right to fight, to die on. And this is my game to play, to claim a brand new name, And I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. I guess I look here, look there, over where am I scared, where am I at? I gotta make it in this life, whatever makes me happy, know I'm doing things right. Sipping in the summer on a goose and ನನ್ನ ಕಣ್ಣಿನ ಮಗುವೆ, ಜೋರು ಜೋರು ಜೋರು
ಜೋಡಿಗೊಂದು ಕಾವೇರಿ. ಥ್ಯಾಂಕ್ ಯು. ಇದು ಮುಗಿದ ನಂತರ ಮತ್ತೊಂದು ಸಾಂಗ್ ಹಾಡಿದ್ರು ಸ್ನೇಹಿತರೆ. ಎಲ್ಲ ಸಾಂಗ್ನ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ, ಸಾರಿ ಸ್ನೇಹಿತರೆ. ಗಣ್ಯ ವ್ಯಕ್ತಿಗಳಿಂದ ಹಾಗೂ ಸ್ವಾಮೀಜಿ ಕಡೆಯಿಂದ ಒಂದು ಗೌರವ ಸನ್ಮಾನ ನಡೆಯಲಾಗ್ತಿದೆ ಸ್ನೇಹಿತರೆ, ನೋಡ್ತಾ ಇದ್ದೀರಿ ನೀವು. ಹಾಗೆ ಅಲ್ಲಿನ ಮಳವಳ್ಳಿಯ MLA ಕೂಡ ಹಾಜರಾಗತಕ್ಕದ್ದು. ಅವ್ರ ಬಗ್ಗೆ ಅವರೇ ನಮ್ಮ ಶಿವಣ್ಣನೇ ಮಾತಾಡ್ತಾರೆ, ನೀವೇ ನೋಡ್ಬೋದು, ಅಲ್ಲಿ ನಿಂತಿದ್ದಾರೆ. ಹಾಗೆ ಅವ್ರ ಮಾತುಗಳಲ್ಲೇ ನೀವು ಕೇಳೋದು ಶುಭ ಅನಿಸುತ್ತೆ. ಮರ್ತ್ಬಿಟ್ಟಿದ್ದೆ, ಮಳವಳ್ಳಿ MLA ನರೇಂದ್ರ ಸ್ವಾಮಿಯವರು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ಲೆಂತ್ ಆಗುತ್ತೆ, ಮಿಕ್ಕ ವಿಡಿಯೋಗಳನ್ನು ಮುಂದಿನ ಭಾಗದಲ್ಲಿ ಹಾಕ್ತೀನಿ ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ ಸ್ನೇಹಿತರೆ. ಮತ್ತೊಬ್ಬರಿಗೂ ಉಪಯೋಗ ಆಗುತ್ತೆ, ನಮಗೂ ಪಾಯಿಂಟ್ಸ್ ಬರ್ಬೋದು ಸ್ನೇಹಿತರೆ. ಇಂಥ ಸಮಾರಂಭದ ವಿಡಿಯೋಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಖುಷಿ ಕೊಡ್ತಕ್ಕಂಥ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.